ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು. ನಿನ್ನೆ ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಜತ್ ಅವರು, ಚೈತ್ರ ಅವರು ಮನೆಯಿಂದ ಹೊರಬಂದಿದ್ದಾರೆ. ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಗೊತ್ತಿತ್ತು. ಅದೇ ಮನೆಯವರಿಗೆ ಅವರು ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿದ್ರು ಮನೆಯವರೆಲ್ಲ. ಆದರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಗೆಸ್ಟ್ ಆಗಿ ಬಂದಿದ್ದರು. ಸುಮಾರು 1 ತಿಂಗಳ ಕಾಲ ಇದ್ದರು. ಮತ್ತು ರಜತ್ ಅವರು ಮತ್ತು ಚೈತ್ರ ಅವರ ಆಗಮನದಿಂದ ಮನೆ ಸ್ವಲ್ಪ ವಾತಾವರಣ ಬದಲಾಯಿತು ಅಂತ ಹೇಳ್ಬೋದು. ಮನೆ ಬೂಸ್ಟಪ್ ಆಯಿತು. ಮತ್ತು ಇನ್ನೂ ಹೆಚ್ಚಿನ ಜನ ಆ್ಯಕ್ಟಿವ್ ಆಗೋಕ್ಕೆ ಇವರಿಬ್ಬರು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ರಜತ್ ಅವರು ಮತ್ತು ಚೈತ್ರ ಅವರು ಬಂದಿಂದ ಅಂದಿದ್ದರೆ ಈ ಸಲ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಆಗ್ತಾಯಿತ್ತು. ಆದರೂ ಕೂಡ ಇವರಿಬ್ಬರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆ ಒಂದು ವಾತಾವರಣ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಅಂತೂ ಇಂತೂ ಇವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಗೆಸ್ಟ್ ಥರ ಬಂದು ಹೋದರು. ಮತ್ತು ಕಿಚ್ಚ ಸುದೀಪ್ ಸರ್ ಹೇಳಿದ್ದಾರೆ, ಮುಂದಿನ ವಾರ ನಾನು ಬರೋಲ್ಲ, ಮಾರ್ಕ್ ಪ್ರಮೋಷನ್ಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಮುಂದಿನ ವಾರ ಎಲಿಮಿನೇಷನ್ ಇರೋಲ್ಲ ಮತ್ತು ವಾರದ ಪಂಚಾಯಿತಿ ಕೂಡ ಇರೋಲ್ಲ ಅಂತ ಅನ್ಕೊಂತೀನಿ. ಹಾಗಾಗಿ ಈ ಹೊಸ ವರ್ಷ ಅಂದರೆ ಹೊಸ ವರ್ಷದ ದಿನ, ಹೊಸ ವರ್ಷ ಕಳೆದು ಹೊಸ ಮೊದಲನೇ ಶನಿವಾರ ಆವತ್ತು ಎಲಿಮಿನೇಷನ್ ಇದ್ದೇ ಇರುತ್ತೆ. ಇನ್ನೇನು ಫಿನಾಲಿಗೆ ಹತ್ತಿರ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ರಜತ್ ಅವರು ಆರೋಗಂಟಾಗಿ ಹಾರ್ಷಾಗಿ ಮಾತಾಡಿದ್ರು. ಅವರ ಆಟವನ್ನು ಅವರು ಆಡ್ತಾರೆ. ಚೈತ್ರ ಅವರು ಕೂಡ ತಮ್ಮ ಒಂದು ಸ್ಟ್ಯಾಂಡನ್ನು ತಗೊಂಡು ತಮ್ಮ ಆಟವನ್ನು ವ್ಯಕ್ತಿತ್ವವನ್ನು ತೋರಿಸಿ ಹೋಗಿದ್ದಾರೆ. ಏನೇ ಆದರೂ ಬಿಗ್ ಬಾಸ್ ಮನೆಗೆ ಇವರಿಬ್ಬರು ಬಂದಿದ್ದಕ್ಕೆ ಒಂದು ವಾತಾವರಣ ಚೇಂಜ್ ಆಯಿತು, ವಾತಾವರಣ ಚೆನ್ನಾಗಿ ಬಂತು ಅಂತಲೂ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ನನಗಂತೂ ಇವ್ರು ಬಂದ ಮೇಲೆ ಮನೆಯ ವಾತಾವರಣ ತುಂಬ ಚೇಂಜ್ ಆಯಿತು. ಮನೆಯ ಸದಸ್ಯರು ಕೂಡ ಆ್ಯಕ್ಟಿವ್ ಆದರು. ಯಾರು ಸೈಲೆಂಟ್ ಆಗಿದ್ರು ಅವರು ಕೂಡ ಆ್ಯಕ್ಟಿವ್ ಆದರು. ಆಟ ಆಗಲಿ, ವ್ಯಕ್ತಿತ್ವದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಬದಲಾಯಿಸಿದವರು ಯಾರು ಅಂದರೆ ರಜತ್ ಅವರು ಮತ್ತು ಚೈತ್ರ ಅವರು. ಹಾಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ಗೆಸ್ಟ್ ಆಗಿ ಮನೆಯಿಂದ ಹೊರ ಬಂದರು. ಲಾಸ್ಟಲ್ಲಿ ಅವರು ಕೂಡ ಮಾತಾಡಿದ್ರು. ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ಸುದೀಪ್ ಸರ್ಗೆ ಧನ್ಯವಾದಗಳಂತ ಹೇಳಿದರು. ಸೊ ಮುಂದಿನ ವಾರ ಕಿಚ್ಚನ ಪಂಚಾಯಿತಿ ಇರಲ್ಲ. ಆನಂತರ ಹೊಸ ವರ್ಷದ ಮೊದಲನೇ ಶನಿವಾರಕ್ಕೆ ಕಿಚ್ಚನ ಪಂಚಾಯಿತಿ ಮುಂದೂಡಿಕೆ ಆಗಿದೆ. ನೋಡಬೇಕು ಈ ವಾರದ ಆಟ ಹೆಂಗಿರುತ್ತೆ. ರಜತ್ ಮತ್ತು ಚೈತ್ರ ಅವರಿಂದ ಈ ವಾರದಿಂದ, ಈ ಸೋಮವಾರದಿಂದ ಯಾವ ರೀತಿಯ ಆಟಗಳನ್ನು ನಾವು ನೋಡ್ಬೋದು, ಕಾದು ನೋಡಬೇಕು. ಯಾಕಂದರೆ ಮೇಜರ್ ಪಿಲ್ಲರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿಯೂ ಕೂಡ ಇದ್ದರು. ಈಗ ಅವರೇ ಇಲ್ಲ. ನೋಡಬೇಕು ಯಾವ ರೀತಿ ಮನೆ ತಗೊಳುತ್ತೆ ಅನ್ನೋದನ್ನು ಫ್ರೆಂಡ್ಸ್.